ಸ್ಯಾಂಡಲ್ವುಡ್ನ ಸೆಂಚುರಿ ಸ್ಟಾರ್ ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ. ಅದೇ ಇನ್ನೊಂದು ಕಡೆ ಪತ್ನಿ ಗೀತಾ ಅವರೊಂದಿಗೆ ಚುನಾವಣೆಯ ಪ್ರಚಾರ ಮಾಡ್ತಿದ್ದಾರೆ. ಹೀಗಾಗಿ ಸದ್ಯ ಬ್ರೇಕ್ ಮಾಡಿಕೊಂಡು ಪತ್ನಿ ಪರ ಪ್ರಚಾರ ಮಾಡೋದ್ರೊಂದಿಗೆ ಕಾಂಗ್ರೆಸ್ ಬೆಂಬಲಿಗರನ್ನ ಕಾರ್ಯಕರ್ತರನ್ನ ಭೇಟಿ ಮಾಡ್ತಿದ್ದಾರೆ. ಮುಂಬರುವ 2024ನೇ ಸಾಲಿನ ಲೋಕಸಭಾ ಚುನಾವಣೆಯಲ್ಲಿ ಗೀತಾ ಶಿವರಾಜ್ಕುಮಾರ್ ಶಿವಮೊಗ್ಗ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿರೋದು ಗೊತ್ತೇ ಇದೆ. ಹೀಗಾಗಿ ಶಿವರಾಜ್ಕುಮಾರ್ ಪತ್ನಿಗೆ ಬೆಂಬಲವನ್ನ ನೀಡ್ತಿದ್ದಾರೆ. ಪತ್ನಿಗೆ ಶಿವಮೊಗ್ಗದಿಂದ ಟಿಕೆಟ್ ಅನೌನ್ಸ್ ಆಗ್ತಿದ್ದಂತೆ ಶಿವಣ್ಣ ಪ್ರಚಾರದಲ್ಲಿ ಭಾಗಿಯಾಗೋದಾಗಿ ಹೇಳಿಕೆ ಕೊಟ್ಟಿದ್ರು. ಇದೇ ವೇಳೆ ಗೀತಾ ಶಿವರಾಜ್ಕುಮಾರ್ಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನೌನ್ಸ್ ಆಗ್ತಿದ್ದಂತೆ ರಾಜಕೀಯ ಅನುಭವ ಇಲ್ಲ ಅನ್ನುವ ಕಮೆಂಟ್ ಪಾಸ್ ಆಗಿದ್ವು. ಅಂತಹ ಟೀಕೆಗಳಿಗೆ ಶಿವಣ್ಣ ನೆರೆದಿದ್ದವರ ಮುಂದೆ ಉತ್ತರ ಕೊಟ್ಟಿದ್ದಾರೆ. ಪತ್ನಿ ಪರ ನಿಂತು ಗೆಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಗೀತಾ ಶಿವರಾಜ್ಕುಮಾರ್ ಅವರಿಗೆ ಅನುಭವದ ಕೊರತೆ ಇದೆ ಎಂದವರಿಗೆ ಶಿವಣ್ಣ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲ ಕೇಳಬಹುದು, ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ. 38 ವರ್ಷ ಸಂಸಾರ ಮಾಡಿದ್ದಾರೆ, ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ಬೇಕಾ? ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಶಕ್ತಿಧಾಮದಲ್ಲಿ ಇನ್ನೊಂದು ತಾಯಿಯಾಗಿ, ನಮ್ಮ ತಾಯಿ ಸ್ಥಾನದಲ್ಲಿ ತಾಯಿಯಾಗಿ, ರಾಜ್ಕುಮಾರ್ ಸೊಸೆಯಾಗಿ, ಶಿವರಾಜ್ಕುಮಾರ್ ಹೆಂಡತಿಯಾಗಿ. ಯಾಕಂದ್ರೆ ನನ್ನನ್ನು ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ, ಅದು ಅವರಿಂದ ಮಾತ್ರ ಸಾಧ್ಯ. ಅದೆಲ್ಲವನ್ನ ತಡೆದುಕೊಂಡು ಮಾಡ್ತಾರೆ ಅಂದ್ರೆ ಇದಕ್ಕಿಂತ ಇನ್ನೇನು ಎಕ್ಸ್ಪೀರಿಯನ್ಸ್ ಬೇಕು ಎಂದಿದ್ದಾರೆ ಶಿವಣ್ಣ.